ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಹಿಡಿತಾ ಇದೆ. ದೆಹಲಿಯ ಸಿಎಂ ಆಗಿ ಪರ್ವೇಶ್ ವರ್ಮಾ ಆಯ್ಕೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ. ಕೇಜ್ರಿವಾಲ್ ಅವರನ್ನ ಸೋಲಿಸಿದ ಪರ್ವೇಶ್ಗೆ ಸಿಎಂ ಪಟ್ಟವನ್ನ ಕಟ್ತಾರಾ ವರಿಷ್ಠರು ಅನ್ನೋದು ಈಗಿರುವಂತಹ ಕುತೂಹಲ. ಪ್ರಚಾರದಲ್ಲಿ ಚುನಾವಣೆಗೂ ಮೊದಲು ಎಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರಲಿಲ್ಲ ಬಿಜೆಪಿ. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಪರ್ವೇಶ್ ವರ್ಮಾ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ದೆಹಲಿಯ ಮುಂದಿನ ಸಿಎಂ ಆಗಿ ಪರಮೇಶ್ ವರ್ಮಾ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಮುಂಚೂಣಿಗೆ ಬರ್ತಾ ಇದೆ. ಈ ಬಾರಿಯ ದೆಹಲಿ ಎಲೆಕ್ಷನ್ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ಮೋದಿ ಅನ್ನುವಂತಹ ನಿಟ್ಟಿನಲ್ಲಿ ನಡೆದಿತ್ತು. ಈಗ ಅಧಿಕಾರದ ಗದ್ದುಗೆಗೆ ಬಿಜೆಪಿ ಬಂದಿದೆ. ಯಾರನ್ನ ಸಿಎಂ ಆಗಿ ನೇಮಕ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ರೇಸ್ನಲ್ಲಿ 3 ರಿಂದ 4 ಜನರ ಹೆಸರಿರುವಂತಹದ್ದು. ಪರ್ವೇಶ್ ವರ್ಮಾ, ವಿಜಯೇಂದರ್ ಗುಪ್ತಾ, ದುಷ್ಯಂತ್ ಗೌತಮ್, ಮೂವರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಬಟ್ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಮಣಿಸಿ ಪರ್ವೇಶ್ ವರ್ಮಾ ಅವರು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಹಾಗಾಗಿ ಬಹುತೇಕ ಅವರನ್ನೇ ದೆಹಲಿಯ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರಾ ಅನ್ನುವಂತಹ ಕುತೂಹಲ, ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಶ್ನೆಗೆ ಪುಷ್ಟಿ ಕೊಡುವಂತಹ ನಿಟ್ಟಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಪರ್ವೇಶ್ ವರ್ಮಾ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಮುಂದಿನ ಸಿಎಂ ಆಗಿ ಪರ್ವೇಶ್ ವರ್ಮಾ ಅವರನ್ನ ನೇಮಕ ಮಾಡ್ತಾರಾ ಬಿಜೆಪಿಯ ವರಿಷ್ಠರು ಅನ್ನುವಂತಹ ಕುತೂಹಲ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೂವರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ, ತುರುಸಿನ ಸ್ಪರ್ಧೆ ಇದೆ. ವರಿಷ್ಠರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಅವ್ರು ಆಕ್ಚುಲಿ ಹೈಯೆಸ್ಟ್ ಮಾರ್ಜಿನ್ ಇಂದ ಒಂದು ದೆಹಲಿಯ ಲೋಕಸಭೆಯಲ್ಲಿ ಮಾರ್ಜಿನ್ ಇಂದ ಗೆದ್ದಂತವ್ರು ವೆಸ್ಟ್ ಡೆಲ್ಲಿಯಲ್ಲಿ ಅವರು ಲೋಕಸಭಾ ಸದಸ್ಯರಾಗಿದ್ದು. ಬಟ್ ಈ ಬಾರಿ ಅವರಿಗೆ ಅಭೂತಪೂರ್ವವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಫಸ್ಟ್ ಲೈನ್ ಅಲ್ಲಿ ಸಿಎಂ ಯಾರು ಅಂತಂದಾಗ ಆ ಫೇಸ್ ಕಾಣಿಸಿಕೊಳ್ತಾ ಇದೆ. ಗೊತ್ತಿಲ್ಲ ದೆಹಲಿಯಲ್ಲಿ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಅವ್ರನ್ನ ಹೇಗೆ ಮುನ್ನೆಲೆಗೆ ತರ್ತಾರೆ ಅಂತ ಹೇಳಿ ಒಬ್ಬ ಲೀಡರ್ ಕೂಡ ದೆಹಲಿಗೆ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ ಕಾಣಿಸುತ್ತೆ. ನಿಮ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ಇಲ್ಲಿಗೆ ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ಮತ್ತು ಒಂದು ಅಲ್ಲಲ್ಲ ನಾವೊಂದು ಬ್ರೇಕ್ ಅನ್ನ ತಗೊಂಡ್ಬಿಟ್ಟು ವಾಪಸ್ ಬರ್ತೀವಿ 1 ಗಂಟೆಯಿಂದ. ಅಪ್ಡೇಟ್ಗಳು ಏನಾಗ್ತಾ ಇದೆ, ಈ ನಂಬರ್ಸ್ಗಳು ಹೀಗೆ ಇರುತ್ತೆ, ಏನಾದರೂ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ 1 ಗಂಟೆ ಆದ ನಂತರ ನಿಮಗೆ ಕೊಡ್ತಾ ಹೋಗ್ತೀವಿ, ಬಿಡೋದಿಲ್ಲ ಏನಾಗುತ್ತೆ ಅಂತೇಳಿ.